ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕರುಳು ಹಿಂಡುವ ಕಥೆಗಳು ತೆರೆದುಕೊಳ್ತಾ ಇದ್ದಾವೆ. ಅಹಮದಾಬಾದ್ಗೆ ಹೋಗಬೇಕಿದ್ದವನಿಗೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ತಾಯಿಯನ್ನ ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕಿದ್ದ ರಂಜಿತ್ ಕಂಗಾಲಾಗಿದ್ದಾರೆ. ಇಂಡಿಗೋ ಕಸ್ಟಮರ್ ಕೇರ್ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ರಂಜಿತ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತನ್ನ ತಾಯಿಯನ್ನ ಕರ್ಕೊಂಡು ಬಂದು ಮಗ ರಂಜಿತ್ ತಾಯಿಯನ್ನ ಚಿಕಿತ್ಸೆಗೆ ಅಂಥೇಳಿ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೆ ವಿಮಾನ ಹಾರಾಟ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪಾಪ ರಂಜಿತ್ ಏನು ಮಾಡೋದು ಅಂಥೇಳಿ ದಿಕ್ಕೇ ತೋಚದೆ ಆತ ಅಲ್ಲಿ ಪರಿತಪಿಸ್ತಾ ಇದ್ದಾರೆ. ತಾಯಿಯನ್ನು ಚಿಕಿತ್ಸೆಗೆ ರಂಜಿತ್ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೆ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯವಾಗಿರುವಂಥ ಹಿನ್ನೆಲೆಯಲ್ಲಿ ಪಾಪ ಅವರು ಅಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ಸರಿಯಾಗಿ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ. ಪಾಪ ಹಿರಿಯಜ್ಜಿ ಅವರ ತಾಯಿ ರಂಜಿತ್ ಅವರ ತಾಯಿಯವ್ರನ್ನ ಅಹಮದಾಬಾದ್ಗೆ ಆತ ಕರ್ಕೊಂಡು ಹೋಗಬೇಕಾಗಿತ್ತು ಚಿಕಿತ್ಸೆಗೆ ಅಂಥೇಳಿ ರಂಜಿತ್. ಆದರೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವಂಥ ಹಿನ್ನೆಲೆಯಲ್ಲಿ ಅಷ್ಟು ಜನ ಸೇರಿದ್ದಾರೆ. ಒಂದಿನ ಆದರೂ ಕೂಡ ಇನ್ನೂ ಕೂಡ ಸರಿಯಾಗಿ ಸ್ಪಂದನೆಯೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಚಿಕಿತ್ಸೆಗಂಥೇಳಿ ಹೊರಟವರೆಲ್ಲ ಏರ್ಪೋರ್ಟ್ನಲ್ಲೇ ಈಗ ಕಾಲ ಕಳೆಯುವಂತಾಗಿದೆ. ಅಸ್ಥಿ ತೆಗೆದುಕೊಂಡು ಹೋಗಿ ಹರಿದ್ವಾರಕ್ಕೆ ಅದು ವಿಸರ್ಜನೆ ಮಾಡಬೇಕು ಅಂತೇಳಿ ಹೊರಟವರು ಪಾಪ ಅಸ್ಥಿಯನ್ನು ಕೈಯಲ್ಲೇ ಹಿಡ್ಕೊಂಡು ಕಾಲ ಕಳೆಯುವಂತಾಗಿದೆ. ಯಾರೋ ಮದುವೆ ಕಾರ್ಯಕ್ರಮಕ್ಕೆ ಬರೋರು ಹೋಗೋರು ಕೂಡ ಹಂಗೆ ದೇಶಾದ್ಯಂತ ಏನು ಕಳೆದ 3-4 ದಿವಸಗಳಿಂದ ಆಗ್ತಾ ಇರ್ತಕ್ಕಂಥ ಇಂಡಿಗೋ ಮತ್ತೆ ಸಿಬ್ಬಂದಿಗಳ ನಡುವೆ ತಿಕ್ಕಾಟದ ನಡುವೆ ಇವತ್ತು ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಏರ್ಪೋರ್ಟ್ನಲ್ಲಿ ಇವತ್ತು ಟ್ರೀಟ್ಮೆಂಟ್ಗೆ ಹೋಗಬೇಕಾದಂಥ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದಂತಹ ಮಗನಿಗೂ ಕೂಡ ಇವತ್ತು ಏನು ಫ್ಲೈಟ್ ಕ್ಯಾನ್ಸಲ್ ಆಗಿ ಇವತ್ತು ಪರದಾಟವನ್ನು ಅನುಭವಿಸ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇವರು ಏನು ಬೆಂಗಳೂರಿನಿಂದ ಇವತ್ತು ಅಹಮದಾಬಾದ್ಗೆ ತನ್ನ ತಾಯಿಗೆ ಟ್ರೀಟ್ಮೆಂಟ್ಗೆ ಕಳಿಸ್ಬೇಕಾಗಿತ್ತು. ಟ್ರೀಟ್ಮೆಂಟ್ಗೆ ಹೋಗಬೇಕಾದಂಥ ತಾಯಿ ಇವತ್ತು ಏರ್ಪೋರ್ಟ್ನಲ್ಲಿ ವಿಮಾನ ಕ್ಯಾನ್ಸಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏನು ನೆನ್ನೆ ಬುಕ್ಕಿಂಗ್ ಮಾಡೋಂಥ ಸಂದರ್ಭದಲ್ಲಿ ಬುಕ್ಕಿಂಗ್ ಕೂಡ ತಗೊಂತು, ಜೊತೆಗೆ ಬುಕ್ ಕೂಡ ಮಾಡ್ಕೊಳ್ಳಾಯಿತು. ಆದರೆ ಈಗ ಏಕಾಏಕಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂಗೆ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ತಾಯಿಯನ್ನು ಕರ್ಕೊಂಡು ಹೋಗ್ತಂಥ ಮಗ ಮತ್ತು ತಾಯಿ ಇಬ್ಬರು ಕೂಡ ಏರ್ಪೋರ್ಟ್ನಲ್ಲಿ ಇವತ್ತು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ ಅವರೇ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ಎಲ್ಲಿಗೆ ನೀವು ಬುಕ್ ಮಾಡ್ಕೊಂಡಿದ್ರಿ, ಏನಕ್ಕೋಸ್ಕರ ನೀವು ಬುಕ್ ಮಾಡ್ಕೊಂಡಿದ್ರಿ? ಡಾಕ್ಟರ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ ಅಹಮದಾಬಾದ್. ಅದಕ್ಕೋಸ್ಕರ ಮೆಸೇಜ್ ಬಂದಿದೆ, ಆನ್ ಟೈಮ್ ಇದೆ, ಶೆಡ್ಯೂಲ್ ಆನ್ ಟೈಮ್ ಫ್ಲೈಟ್ ಅಂತ ನನಗೆ ಮೆಸೇಜ್ ಬಂದಿದೆ. ಆಮೇಲೆ ನಾನು ಬಿಟ್ಟಿದ್ದೀನಿ ಮನೆ. ಇಲ್ಲಿ ಬಂದ ತಕ್ಷಣ ಮೆಸೇಜ್ ಫ್ಲೈಟ್ ಕ್ಯಾನ್ಸಲ್ ಅಂತ. ಏನಂತಂದ್ರೆ ಸರ್, ನೀವು ಯಾವಾಗ ಬುಕ್ ಮಾಡಿದ್ದು? ಇವಾಗ ಏನಂತ ಆಯ್ತಾ ಟಿಕೆಟ್ ಬುಕ್ ಮಾಡಿ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಯ್ತು ಸರ್ ತಾಯಿ? ಅದು ಡಾಕ್ಟರ್ದು ನೀ ಪ್ರಾಬ್ಲಮ್ ಇದೆ, ಅದೊಂದು ಡಾಕ್ಟರ್ ಅಲ್ಲಿ ಫೇಮಸ್ ಇದೆ, ಡಾಕ್ಟರ್ಗೆ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗ ಬುಕ್ ಮಾಡಿದ್ದು? ತಿರ್ಗೇನ ನಿಮ್ಗೆ ಫೋನ್ ಮಾಡಿ ಹೇಳಿದ್ರೆ ಸರ್ ಯಾವತ್ತು ಬುಕ್ ಮಾಡಿದ್ದು? 1.5 month ಆಯ್ತಾ ಟಿಕೆಟ್ ಬುಕ್ ಮಾಡಿ. ಹಾಂ, ಡಾಕ್ಟ್ರು ಅಪಾಯಿಂಟ್ಮೆಂಟ್ ಫ್ಲೈಟ್ ಕೊಡಲ್ಲ, ಇಲ್ಲಿ ಮಾತಾಡೋಕೆ ಯಾರಿಲ್ಲ ಅಂತ ನೋಡಿ. ಅಲ್ಲ ಸರ್, ಈಗ ಡಾಕ್ಟರ್ ಟ್ರೀಟ್ಮೆಂಟ್ ಅಂದ್ರೆ ಇವತ್ತಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ? ನಾಳೆ ಅಪಾಯಿಂಟ್ಮೆಂಟ್ ಇದೆ, ಬಟ್ ಬೇರೆ ಫ್ಲೈಟು ಇಲ್ಲ. ಬೇರೆ ಫ್ಲೈಟ್ 25,000 29,000 ಆ ಥರ ಹೇಳ್ತಾ ಇದ್ದಾರೆ ನೋಡಿ. ಭಾಳ ಸಮಸ್ಯೆ ಆಗ್ತದೆ. ಭಾಳ ಇನ್ನು ತುಂಬ ಸಮಸ್ಯೆ ಆಗುತ್ತೆ. ಏನು ಹೇಳ್ತಾರೆ ಸರ್ ಕೇಳಿದ್ರೆ? ಇಲ್ಲಿನ ಏರ್ಲೈನ್ಸ್ ಅವ್ರು ಏನು ಹೇಳ್ತಾರೆ ಈಗ ಕೇಳಿದ್ರೆ? ಈ ಯಾರು ಇಲ್ಲಿ ಮಾತಾಡೋರು ಯಾರು ಇಲ್ಲ ನೋಡಿ, ಅಷ್ಟು ಜನ ಇದ್ದಾರೆ, ಯಾರ ಹತ್ರ ಮಾತಾಡಲ್ಲ. ಈಗ ಮಾತಾಡೋಕೆ ಇದ್ದಾರೆ, ನೀವೇ ನೋಡಿ ಅಲ್ಲಿದ್ದಾರೆ, ಕ್ಯಾಮ್ರಾ ತೋರಿಸಿ, ಅಲ್ಲಿ ಮಾತಾಡೋರು ಯಾರಿದ್ದಾರೆ, ಅಲ್ಲಿ ಯಾರಿಲ್ಲ. ನನ್ನ ತಾಯಿಗೆ ಈಗ 1.5 ತಿಂಗಳಿಂದನೇ ಕೂಡ ನಾನು ಬುಕ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಹೋಗಬೇಕಾಗಿತ್ತು. ಆದರೆ ಇವತ್ತು ಫ್ಲೈಟು ಏಕಾಏಕಿ ಏರ್ಪೋರ್ಟ್ ಬಂದ ನಂತರ ಕ್ಯಾನ್ಸಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೂ ಕೂಡ ತೊಂದರೆ ಆಗಿದೆ. ಇಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ ಯಾವುದೇ ರೀತಿಯ ಸ್ಪಂದನೆ ಕೂಡ ಕೊಡ್ತಾ ಇಲ್ಲ. ಬೇರೆ ಒಂದು ಫ್ಲೈಟ್ಗೆ ಕೂಡ ಕಳಿಸ್ಕೊಡೋದಕ್ಕೂ ವ್ಯವಸ್ಥೆನ ಮಾಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದ ನುಡಿಗಳನ್ನು ಮಾತಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾಂತರಾಜ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕರುಳು ಹಿಂಡುವ ಕಥೆಗಳು ತೆರೆದುಕೊಳ್ತಾ ಇದ್ದಾವೆ. ಅಹಮದಾಬಾದ್ಗೆ ಹೋಗಬೇಕಿದ್ದವನಿಗೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ತಾಯಿಯನ್ನ ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕಿದ್ದ ರಂಜಿತ್ ಕಂಗಾಲಾಗಿದ್ದಾರೆ. ಇಂಡಿಗೋ ಕಸ್ಟಮರ್ ಕೇರ್ ಸ್ಪಂದಿಸ್ತಾ ಇಲ್ಲ ಅಂಥೇಳಿ ರಂಜಿತ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತನ್ನ ತಾಯಿಯನ್ನ ಕರ್ಕೊಂಡು ಬಂದು ಮಗ ರಂಜಿತ್ ತಾಯಿಯನ್ನ ಚಿಕಿತ್ಸೆಗೆ ಅಂಥೇಳಿ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೆ ವಿಮಾನ ಹಾರಾಟ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪಾಪ ರಂಜಿತ್ ಏನು ಮಾಡೋದು ಅಂಥೇಳಿ ದಿಕ್ಕೇ ತೋಚದೆ ಆತ ಅಲ್ಲಿ ಪರಿತಪಿಸ್ತಾ ಇದ್ದಾರೆ. ತಾಯಿಯನ್ನು ಚಿಕಿತ್ಸೆಗೆ ರಂಜಿತ್ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೆ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯವಾಗಿರುವಂಥ ಹಿನ್ನೆಲೆಯಲ್ಲಿ ಪಾಪ ಅವರು ಅಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ಸರಿಯಾಗಿ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ. ಪಾಪ ಹಿರಿಯಜ್ಜಿ ಅವರ ತಾಯಿ ರಂಜಿತ್ ಅವರ ತಾಯಿಯವ್ರನ್ನ
ಅಹಮದಾಬಾದ್ಗೆ ಆತ ಕರ್ಕೊಂಡು ಹೋಗಬೇಕಾಗಿತ್ತು ಚಿಕಿತ್ಸೆಗೆ ಅಂಥೇಳಿ ರಂಜಿತ್. ಆದರೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವಂಥ ಹಿನ್ನೆಲೆಯಲ್ಲಿ ಅಷ್ಟು ಜನ ಸೇರಿದ್ದಾರೆ. ಒಂದು ದಿನ ಆದರೂ ಕೂಡ ಇನ್ನೂ ಕೂಡ ಸರಿಯಾಗಿ ಸ್ಪಂದನೆಯೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಚಿಕಿತ್ಸೆಗಂಥೇಳಿ ಹೊರಟವರೆಲ್ಲ ಏರ್ಪೋರ್ಟ್ನಲ್ಲೇ ಈಗ ಕಾಲ ಕಳೆಯುವಂತಾಗಿದೆ. ಅಸ್ಥಿ ತೆಗೆದುಕೊಂಡು ಹೋಗಿ ಹರಿದ್ವಾರಕ್ಕೆ ಅದು ವಿಸರ್ಜನೆ ಮಾಡಬೇಕು ಅಂತೇಳಿ ಹೊರಟವರು ಪಾಪ ಅಸ್ಥಿಯನ್ನು ಕೈಯಲ್ಲೇ ಹಿಡ್ಕೊಂಡು ಕಾಲ ಕಳೆಯುವಂತಾಗಿದೆ. ಯಾರೋ ಮದುವೆ ಕಾರ್ಯಕ್ರಮಕ್ಕೆ ಬರೋರು ಹೋಗೋರು ಕೂಡ ಹಂಗೆ ಆಗಿದೆ. ದೇಶಾದ್ಯಂತ ಏನು ಕಳೆದ 3-4 ದಿವಸಗಳಿಂದ ಆಗ್ತಾ ಇರ್ತಕ್ಕಂಥ ಇಂಡಿಗೋ ಮತ್ತೆ ಸಿಬ್ಬಂದಿಗಳ ನಡುವೆ ತಿಕ್ಕಾಟದ ನಡುವೆ ಇವತ್ತು ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಏರ್ಪೋರ್ಟ್ನಲ್ಲಿ ಇವತ್ತು ಟ್ರೀಟ್ಮೆಂಟ್ಗೆ ಹೋಗಬೇಕಾದಂಥ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದಂತಹ ಮಗನಿಗೂ ಕೂಡ ಇವತ್ತು ಏನು ಫ್ಲೈಟ್ ಕ್ಯಾನ್ಸಲ್ ಆಗಿ ಇವತ್ತು ಪರದಾಟವನ್ನು ಅನುಭವಿಸ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇವರು ಏನು ಬೆಂಗಳೂರಿನಿಂದ ಇವತ್ತು ಅಹಮದಾಬಾದ್ಗೆ ತನ್ನ ತಾಯಿಗೆ ಟ್ರೀಟ್ಮೆಂಟ್ಗೆ ಕಳಿಸ್ಬೇಕಾಗಿತ್ತು. ಟ್ರೀಟ್ಮೆಂಟ್ಗೆ ಹೋಗಬೇಕಾದಂಥ ತಾಯಿ ಇವತ್ತು ಏರ್ಪೋರ್ಟ್ನಲ್ಲಿ ವಿಮಾನ ಕ್ಯಾನ್ಸಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏನು ನೆನ್ನೆ ಬುಕ್ಕಿಂಗ್ ಮಾಡೋಂಥ ಸಂದರ್ಭದಲ್ಲಿ ಬುಕ್ಕಿಂಗ್ ಕೂಡ ತಗೊಂತು, ಜೊತೆಗೆ ಬುಕ್ ಕೂಡ ಮಾಡ್ಕೊಳ್ಳಾಯಿತು. ಆದರೆ ಈಗ ಏಕಾಏಕಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂಗೆ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ತಾಯಿಯನ್ನು ಕರ್ಕೊಂಡು ಹೋಗ್ತಂಥ ಮಗ ಮತ್ತು ತಾಯಿ ಇಬ್ಬರು ಕೂಡ ಏರ್ಪೋರ್ಟ್ನಲ್ಲಿ ಇವತ್ತು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ ಅವರೇ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ಎಲ್ಲಿಗೆ ನೀವು ಬುಕ್ ಮಾಡ್ಕೊಂಡಿದ್ರಿ, ಏನಕ್ಕೋಸ್ಕರ ನೀವು ಬುಕ್ ಮಾಡ್ಕೊಂಡಿದ್ರಿ? ಡಾಕ್ಟರ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ ಅಹಮದಾಬಾದ್, ಅದಕ್ಕೋಸ್ಕರ. ಮೆಸೇಜ್ ಬಂದಿದೆ, ಆನ್ ಟೈಮ್ ಇದೆ, ಶೆಡ್ಯೂಲ್ ಆನ್ ಟೈಮ್ ಫ್ಲೈಟ್ ಅಂತ ನಂಗೆ ಮೆಸೇಜ್ ಬಂದಿದೆ. ಆಮೇಲೆ ನಾನು ಬಿಟ್ಟಿದ್ದೀನಿ ಮನೆ. ಇಲ್ಲಿ ಬಂದ ತಕ್ಷಣ ಮೆಸೇಜ್ ಫ್ಲೈಟ್ ಕ್ಯಾನ್ಸಲ್ ಅಂತ. ಏನಂತಂದ್ರೆ ಸರ್, ನೀವು ಯಾವಾಗ ಬುಕ್ ಮಾಡಿದ್ದು? ಇವಾಗ ಅಂತ ಆಯ್ತಾ ಟಿಕೆಟ್ ಬುಕ್ ಮಾಡಿ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಯ್ತು ಸರ್ ತಾಯಿ? ಅದು ಡಾಕ್ಟರ್ದು ನೀ ಪ್ರಾಬ್ಲಮ್ ಇದೆ, ಅದೊಂದು ಡಾಕ್ಟರ್ ಅಲ್ಲಿ ಫೇಮಸ್ ಇದೆ, ಡಾಕ್ಟರ್ಗೆ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಯಾವಾಗ ಬುಕ್ ಮಾಡಿದ್ದು? ತಿರ್ಗೇನ ನಿಮ್ಗೆ ಫೋನ್ ಮಾಡಿ ಹೇಳಿದ್ರೆ ಸರ್ ಯಾವತ್ತು ಬುಕ್ ಮಾಡಿದ್ದು? 1.5 ಮಂತ್ ಆಯ್ತಾ ಟಿಕೆಟ್ ಬುಕ್ ಮಾಡಿ. ಹಾಂ, ಡಾಕ್ಟ್ರು ಅಪಾಯಿಂಟ್ಮೆಂಟ್ ಫ್ಲೈಟ್ ಕೊಡಲ್ಲ, ಇಲ್ಲಿ ಮಾತಾಡೋಕೆ ಯಾರಿಲ್ಲ ಅಂತ ನೋಡಿ. ಅಲ್ಲ ಸರ್, ಈಗ ಡಾಕ್ಟರ್ ಟ್ರೀಟ್ಮೆಂಟ್ ಅಂದ್ರೆ ಇವತ್ತಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ? ನಾಳೆ ಅಪಾಯಿಂಟ್ಮೆಂಟ್ ಇದೆ, ಬಟ್ ಬೇರೆ ಫ್ಲೈಟು ಇಲ್ಲ. ಬೇರೆ ಫ್ಲೈಟ್ 25,000 29,000 ಆ ಥರ ಹೇಳ್ತಾ ಇದ್ದಾರೆ ನೋಡಿ. ಭಾಳ ಸಮಸ್ಯೆ ಆಗ್ತದೆ. ಭಾಳ ಇನ್ನು ತುಂಬ ಸಮಸ್ಯೆ ಆಗುತ್ತೆ. ಏನು ಹೇಳ್ತಾರೆ ಸರ್ ಕೇಳಿದ್ರೆ? ಇಲ್ಲಿನ ಏರ್ಲೈನ್ಸ್ ಅವ್ರು ಏನು ಹೇಳ್ತಾರೆ ಈಗ ಕೇಳಿದ್ರೆ? ಈಗ ಯಾರು ಇಲ್ಲಿ ಮಾತಾಡೋರು ಯಾರು ಇಲ್ಲ ನೋಡಿ, ಅಷ್ಟು ಜನ ಇದ್ದಾರೆ, ಯಾರ ಹತ್ರ ಮಾತಾಡಲ್ಲ. ಈಗ ಮಾತಾಡೋಕೆ ಇದ್ದಾರೆ, ನೀವೇ ನೋಡಿ ಅಲ್ಲಿದ್ದಾರೆ, ಕ್ಯಾಮ್ರಾ ತೋರಿಸಿ, ಅಲ್ಲಿ ಮಾತಾಡೋರು ಯಾರಿದ್ದಾರೆ, ಅಲ್ಲಿ ಯಾರಿಲ್ಲ. ನನ್ನ ತಾಯಿಗೆ ಈಗ 1.5 ತಿಂಗಳಿಂದನೇ ಕೂಡ ನಾನು ಬುಕ್ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಹೋಗಬೇಕಾಗಿತ್ತು. ಆದರೆ ಇವತ್ತು ಫ್ಲೈಟು ಏಕಾಏಕಿ ಏರ್ಪೋರ್ಟ್ ಬಂದ ನಂತರ ಕ್ಯಾನ್ಸಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೂ ಕೂಡ ತೊಂದರೆ ಆಗಿದೆ. ಇಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ ಯಾವುದೇ ರೀತಿಯ ಸ್ಪಂದನೆ ಕೂಡ ಕೊಡ್ತಾ ಇಲ್ಲ, ಬೇರೆ ಒಂದು ಫ್ಲೈಟ್ಗೆ ಕೂಡ ಕಳಿಸ್ಕೊಡೋದಕ್ಕೂ ವ್ಯವಸ್ಥೆನ ಮಾಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದ ನುಡಿಗಳನ್ನು ಮಾತಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾಂತರಾಜ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕರುಳು ಹಿಂಡುವ ಕಥೆಗಳು ತೆರೆದುಕೊಳ್ತಾ ಇದ್ದಾವೆ. ಅಹಮದಾಬಾದ್ಗೆ ಹೋಗಬೇಕಿದ್ದವನಿಗೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ತಾಯಿಯನ್ನ ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕಿದ್ದ ರಂಜಿತ್ ಕಂಗಾಲಾಗಿದ್ದಾರೆ. ಇಂಡಿಗೋ ಕಸ್ಟಮರ್ ಕೇರ್ ಸ್ಪಂದಿಸ್ತಾ ಇಲ್ಲ ಅಂಥೇಳಿ ರಂಜಿತ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತನ್ನ ತಾಯಿಯನ್ನ ಕರ್ಕೊಂಡು ಬಂದು ಮಗ